ಹಾಯ್ ನಮಸ್ಕಾರ ಎಲ್ಲರಿಗೂ. ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮಂಡ್ಯ ಜಿಲ್ಲೆಯಲ್ಲಿ ನಾಗಮಂಗಲ ತಾಲೂಕು ಅಂತ ಇದೆ. ಈ ನಾಗಮಂಗಲ ತಾಲೂಕಿಗೆ ಸೇರಿರುವಂಥ ಒಂದು ಊರು, ತುಂಬ ವಿಶೇಷವಾಗಿರುವಂಥ ಒಂದು ಊರಿದು. ಈ ಊರಿನಲ್ಲಿ ಹೊಯ್ಸಳರ ಕಾಲದ ಒಂದು ದೇವಸ್ಥಾನ ನೋಡಬೇಕು ಅಂತ ಬಂದಿದ್ದೀನಿ. ಇದು ನಾಗಮಂಗಲ ತಾಲೂಕು ಬೆಳ್ಳೂರಿಂದ ಬರೀ 2 ಕಿಲೋಮೀಟ್ರ್ ದೂರದಲ್ಲಿರುವಂಥದ್ದು. ನಾಗಮಂಗಲ ಬಾರ್ಡರ್ ಅಂತ ಹೇಳ್ಬೋದು. ನಾಗಮಂಗಲ ಮತ್ತು ತುರುವೇಕೆರೆ ತಾಲೂಕುಗಳ ಬಾರ್ಡರ್ ಅಂತ ಹೇಳ್ಬೋದು. ಬೆಳ್ಳೂರಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಬೆಳ್ಳೂರು ಮಾಧವರ ಸ್ವಾಮಿ ದೇವಸ್ಥಾನ, ಮೂಲೆಸಿಂಧೇಶ್ವರ ಮತ್ತು ವಿಮಲನಾಥ ಬಸದಿ, ಹೀಗೆ ಒಂದು 4-5 ದೇವಸ್ಥಾನಗಳಿದ್ದಾವೆ. ಆ ದೇವಸ್ಥಾನಗಳು ನೋಡೋಕೆ ಬಂದವರು ಮರೀದೇ ನೋಡಬೇಕಾಗಿರೋಂಥ ಇನ್ನೊಂದು ಊರು ಬರೀ 2 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ. ಈ ಈ ಊರಿನಲ್ಲಿರುವಂಥ ಒಂದು ದೇವಸ್ಥಾನ ಮಾಧವರ ಸ್ವಾಮಿ ದೇವಸ್ಥಾನ. ಇಲ್ಲಿನ ಮೂರ್ತಿ ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನಾನು. ಇಲ್ಲಿ ಊರಿನ ಏನು ಹೊಲ ತೋಟಗಳು ಹೇಳ್ತೀವಿ ನಾವು, ಅಂಥ ಒಂದು ಪರಿಸರದಲ್ಲಿ ನೆಲೆಗೊಂಡಿರುವಂಥ ಒಂದು ದೇವಸ್ಥಾನ. ಈಗ ನೀವು ಅಲ್ಲಿ ನೋಡ್ತಾ ಇರೋಂಥದ್ದು ಬೇಟೆರಾಯ ಸ್ವಾಮಿ ದೇವಸ್ಥಾನ. ತುಂಬ ಸುಂದರವಾಗಿರುವಂಥ ಬೇಟೆರಾಯ ಸ್ವಾಮಿ ದೇವಸ್ಥಾನ ಅದು. ಒಳಭಾಗದಲ್ಲಿ ಮೂರ್ತಿ ಕೂಡ ಅಷ್ಟೇ ಅದ್ಭುತವಾಗಿದೆ. ಮತ್ತು ಇತ್ತೀಚೆಗೆ ಜೀರ್ಣೋದ್ಧಾರವನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ವಿಜಯನಗರ ಕಾಲದ ಒಂದು ಮೂರ್ತಿಯನ್ನು ನಾವು ನೋಡಬಹುದು. ಆ ದೇವಸ್ಥಾನದ ಹಿಂಭಾಗಕ್ಕೆ ನಮಗೆ ಮಾಧವರಾಯ ಸ್ವಾಮಿ ಗುಡಿ ಅಂತ ಒಂದಿದೆ. ತುಂಬ ಚಿಕ್ಕದಾಗಿರುವಂಥ ಒಂದು ಗುಡಿ ಇದು. ಈಗ ನೀವು ನೋಡ್ತಿದ್ದೀರಾ, ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿರುವಂಥ ಒಂದು ಪುಟ್ಟದಾಗಿರುವಂಥ ಒಂದು ಗುಡಿ. ಇದನ್ನು ಕೂಡ ಜೀರ್ಣೋದ್ಧಾರ ಮಾಡಿದ್ದಾರೆ. ಕೆಲವೇ ವರ್ಷಗಳಿಂದ ಇದು ತುಂಬ ದುಸ್ಥಿತಿನಲ್ಲಿತ್ತು. ಈ ಒಂದು ಗುಡಿ ಈ ಥರ ಇದೆ, ಆದರೆ ಒಳಭಾಗದಲ್ಲಿ ಮೂರ್ತಿ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ, ಇದು ಹೊಯ್ಸಳರ ಕಾಲದ ಒಂದು ಶಿಲ್ಪ ಕೆತ್ತನೆಗೆ ಸಾಕ್ಷಿಯಾಗಿದೆ ಅಂತ ನಾವು ಹೇಳ್ಬಹುದು. ನೋಡಿ, ಬೆಳ್ಳೂರಿಗೆ ಇಷ್ಟು ಹತ್ರ ಇದ್ರೂ ಕೂಡ ಇಲ್ಲಿ ಒಂದು ದೇವಸ್ಥಾನ ಇದೆ, ಇಲ್ಲೊಂದು ಹೊಯ್ಸಳರ ಕಾಲದ ಮಾಧವನ ಒಂದು ಮೂರ್ತಿ ಇದೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ನೋಡಿ, ಈಗ ನೀವು ನೋಡ್ತಾ ಇರೋವಂಥದ್ದು ಗರ್ಭಗುಡಿನಲ್ಲಿ ಗರುಡ ಪೀಠ. ಆ ಗರುಡ ಪೀಠದ ಮೇಲ್ಭಾಗದಲ್ಲಿ ಸುಮಾರು 4 ಅಡಿ ಎತ್ತರ ಇರುವಂಥ ಮಾಧವರಾಯನ ಒಂದು ಮೂರ್ತಿ ಇದೆ. ನೋಡಿ, ಬೆಳ್ಳೂರು ಮಾಧವರಾಯ ಸ್ವಾಮಿ ದೇವಸ್ಥಾನ ಎಲ್ರಿಗೂ ಗೊತ್ತಿದೆ, ಆದರೆ ಅಲ್ಲಿಂದ 2 ಕಿಲೋಮೀಟ್ರ್ ಇಲ್ಲಿರುವಂಥ ಮಾಧವನ ಒಂದು ದೇವಸ್ಥಾನ ತುಂಬ ಜನಕ್ಕೆ ಗೊತ್ತಿಲ್ಲ. ನೋಡಿ, ಮಾಧವನ ಮೂರ್ತಿ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ, ಗರುಡನ ಪೀಠದ ಮೇಲೆ ನಿಂತಿರುವಂಥದ್ದು. ಸಾಮಾನ್ಯವಾಗಿ ನಾವು ವಿಷ್ಣುವಿನ ಸಮಭಂಗಿಯಲ್ಲಿ ನಿಂತಿರುವಂಥ ಮೂರ್ತಿಗಳನ್ನು ನೋಡ್ತೇವೆ. ಅದು ಚತುರ್ವಿಂಶತಿ ಮೂರ್ತಿಗಳಲ್ಲಿ ಇಲ್ಲಿನ ಲಕ್ಷಣಗಳ ಪ್ರಕಾರ ಇದು ಮಾಧವ. ಅಂದರೆ ಕೈಗಳಲ್ಲಿ ಗದೆ, ಚಕ್ರ, ಶಂಖ ಮತ್ತು ಪದ್ಮ, ಈ 4 ಆಯುಧಗಳನ್ನು ಇಟ್ಕೊಂಡಿರುವಂಥ ಮೂರ್ತಿ ಮಾಧವ ಅಂತ ನಾವು ಗುರುತಿಸ್ತೇವೆ. ನೋಡಿ, ಮೂರ್ತಿ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ, ನಾವು ಹಿಂಭಾಗದಲ್ಲಿ ಆ ಮಕರ ತೋರಣದಲ್ಲಿ ದಶಾವತಾರದ ಕೆತ್ತನೆಗಳನ್ನು ಕೂಡ ನೋಡಬಹುದು. ಮತ್ಸ್ಯ, ಕೂರ್ಮ, ವಾಮನ, ಪರಶುರಾಮ, ಸೊ ಈ ರೀತಿಯಾಗಿ ನಾವು ದಶಾವತಾರದ ಕೆತ್ತನೆಗಳನ್ನು ನೋಡ್ತೇವೆ. ಹಾಗೆ ಮೂರ್ತಿಯ ಒಂದು ಕಿರೀಟ ಮತ್ತು ಪ್ರಭಾವಳಿ ಮತ್ತು ಕೈಯಲ್ಲಿ ಹಿಡಿದಿರುವಂಥ ಆಯುಧಗಳು, ಕೈಯಲ್ಲಿ ಮತ್ತು ಕಂಠಿಹಾರ, ವೈಜಯಂತಿ ಮಾಲೆ, ಮತ್ತು ಕಾಲಿನ ಬಳಿ ಶ್ರೀದೇವಿ ಮತ್ತು ಭೂದೇವಿಯರು, ಮತ್ತು ಪೀಠದಲ್ಲಿ ಗರುಡ. ಸೊ ಇದನ್ನೆಲ್ಲ ತುಂಬ ಸೂಕ್ಷ್ಮವಾದ ಕೆತ್ತನೆಗಳಿಂದ ಈ ಒಂದು ಮೂರ್ತಿಯನ್ನು ಅಲಂಕರಣ ಮಾಡಿದ್ದಾರೆ ಸ್ನೇಹಿತರೆ. ಹೊಯ್ಸಳ ಕಾಲದ ಶಿಲ್ಪಗಳಲ್ಲಿ ನಾವು ಪ್ರಧಾನವಾಗಿ ಗುರುತಿಸಬೇಕಾಗಿರುವಂಥದ್ದು ಮೂರ್ತಿಯ ಶಿರದ ಮೇಲಿನ ಕಿರೀಟ. ಆ ಕಿರೀಟದಲ್ಲಿ ಕೂಡ ಹಲವಾರು ಮಣಿಗಳಿಂದ ಆ ಕಿರೀಟವನ್ನು ಅಲಂಕರಣ ಮಾಡಿರ್ತಾರೆ, ಕೆತ್ತನೆ ಮಾಡಿರ್ತಾರೆ. ಅದರಲ್ಲಿ ನಾವು ಏನು ನವಮಣಿಗಳು ಅಂತ ಕರಿತೀವಿ, ಸೊ ಅದನ್ನು ಕೂರಿಸಿ ಮಾಡಿರುವಂಥದ್ದು. ಹಾಗೆ ಕೊರಳಲ್ಲಿ ಕಂಠಿಹಾರ ಇರುತ್ತೆ. ಹಾಗೆ ಕಂಠಿಹಾರದ ಜೊತೆಗೆ ನಮಗೆ ಮೊಣಕಾಲಿನವರೆಗೂ ಇಳಿಬಿದ್ದಿರೋಂಥ ಒಂದು ವೈಜಯಂತಿ ಮಾಲೆ ಅಂತ ಹೇಳ್ತೀವಿ, ಆ ಮಾಲೆ ಇರುತ್ತೆ. ಮತ್ತು ತೋಳ್ಬಂದಿ, ಇಲ್ಲಿ ನಾವು ತೋಳ್ಬಂದಿ ಅಂತ ನೋಡ್ತೀವಲ್ಲ, ಅದನ್ನು ಕೇಯೂರ ಅಂತ ಕರಿತೀವಿ. ಹಾಗೆ ಕೈಯಲ್ಲಿ ಹಾಕ್ಕೊಂಡಿರೋಂಥ ಕಡಗ, ಆ ಕಡಗದ ಜೊತೆಯಲ್ಲಿ ಆ ಬೆರಳುಗಳಲ್ಲಿ ಕೂಡ ನಾವು ಉಂಗುರಗಳನ್ನು ಗಮನಿಸ್ಬೋದು. ಆ ಬೆರಳಿಗೆ ಹಾಕಿರುವಂಥ ಉಂಗುರಗಳು ಕೂಡ ನಮಗೆ ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಸ್ನೇಹಿತರೆ, ಗರ್ಭಗುಡಿನಲ್ಲಿ ಸುಂದರವಾದ ಮಾಧವರಾಯನನ್ನು ನೋಡಿದ್ವಿ. ಈ ಗುಡಿ ಎಷ್ಟು ಪುಟ್ಟದಾಗಿದೆ ಅಂತ ಹೇಳಿದ್ರೆ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಇದು. ಸೊ ಇದನ್ನು ತುಂಬ ಚೆನ್ನಾಗಿ ಜೀರ್ಣೋದ್ಧಾರ ಮಾಡಿ ಇಲ್ಲಿ ಸಂರಕ್ಷಣೆಯನ್ನು ಮಾಡಿದ್ದಾರೆ. ಈಗ ನೀವು ನೋಡ್ತಾ ಇದ್ರಲ್ಲ, ಈ ದೇವಸ್ಥಾನ ಇರೋದೇ ಇಷ್ಟು ಮಾತ್ರ. ಅಂದರೆ ಮೂಲ ಹೊಯ್ಸಳರ ಸ್ವರೂಪ ನಮಗೆ ಇವತ್ತು ಕಾಣಿಸ್ತಾ ಇದ್ರೂ ಕೂಡ ಈ ದೇವಸ್ಥಾನದಲ್ಲಿದ್ದಂತಹ ಮೂಲ ಮೂರ್ತಿಯನ್ನು ಉಳಿಸ್ಕೊಂಡು ಇಲ್ಲಿ ಪೂಜೆಗಳನ್ನು ಮಾಡಲಾಗ್ತಿದೆ. ಸೊ ಮೂಲ ದೇವಸ್ಥಾನ ನಮಗೆ ಇವತ್ತು ಅದರ ರಚನೆ ಕೂಡ ನಮಗೆ ಇಲ್ಲಿ ಕಾಣೋದಿಲ್ಲ. ಆದರೆ ಇಲ್ಲಿನ ಮೂಲ ಮೂರ್ತಿಯನ್ನು ಇಲ್ಲಿನ ಗ್ರಾಮಸ್ಥರು ತುಂಬ ಸುಂದರವಾಗಿ ಸ್ವಚ್ಛವಾಗಿ ಇಟ್ಕೊಂಡು ದಿನ ಪೂಜೆಗಳನ್ನು ನಡೆಸ್ತಾ ಇದ್ದಾರೆ. ಈ ದೇವಾಲಯದ ಅರ್ಚಕರಾಗಿರುವಂಥ ಪ್ರದೀಪ್ ಅವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ಬೆಳ್ಳೂರಿಗೆ ಇಷ್ಟು ಹತ್ರ ಇದ್ರೂ ಕೂಡ ತುಂಬ ಜನಕ್ಕೆ ಗೊತ್ತಿಲ್ಲದಿರುವಂಥ ಒಂದು ದೇವಸ್ಥಾನ ಇದು, ಕೋಡಿ ಮಾಧವರಾಯ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ. ಈ ದೇವಸ್ಥಾನ ನೀವು ನೋಡಿದಾಗೆ ಮೊದಲು ಯಾವ ಥರ ಇತ್ತು? ಖಂಡಿತ ಸರ್, ಇದು ತುಂಬ ಹಿಂದೆ ಭಾಳ
ಪೇಂಟು ಇದು ನಾಮಗಳು ಎಲ್ಲ ತುಂಬಿಕೊಂಡು ಫುಲ್ಲು ಒಳಗಡೆ ಇರೋ ಸ್ಟ್ರಕ್ಚರು ಕಾಣ್ದಂಗೆ ಫಿಲ್ ಆಗಿತ್ತು. ಅದು 1 ವಾರಗಳ ಕಾಲ ತೊಳೆದು ಈ ರೀತಿ ಮಾಡಿದ್ದೀವಿ ಸರ್. ದಿನ ಪೂಜೆಗಳು ನಡೆಸ್ಕೊಂಡು ಹೋಗ್ತೀವಿ. ದಿನ ಪೂಜೆಗಳು ನಡೀತಾ ಇದೆ, ಮಾರ್ನಿಂಗ್ ನಡೆಯುತ್ತೆ. ಸರಿ, ಈಗ ಕೋಡಿ ಮಾಧವರಾಯ ಸ್ವಾಮಿ ಅಂತ, ಕೋಡಿ ಅಂದ್ರೆ ಏನು, ಇಲ್ಲೊಂದು ಕೆರೆ ಏನಾದ್ರು ಇತ್ತ? ಈ ಹಿಂದೆ ನಮ್ಮ ಹಿರಿಯರು ಏನಂತ ಹೇಳಿದ್ರು ಅಂದರೆ, ಇಲ್ಲಿ ಕೋಡಿಯಲ್ಲಿ ಸಿಕ್ತು ಈ ವಿಗ್ರಹ ಅಂದ್ಬಿಟ್ಟು ಅವಾಗ ತಗೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸರ್. ಕೋಡಿಯಲ್ಲಿ ಸಿಕ್ಕಿದ್ದಕ್ಕೆ ಇದನ್ನ ಕೋಡಿ ಮಾಧವರಾಯ ಸ್ವಾಮಿ. ಇಲ್ಲಿ ಕೆರೆ ಕೋಡಿ ಇದೆ, ದಾಸನ್ ಕೆರೆ ಅಂತ, ಬಹಳ ಚೆನ್ನಾಗಿದೆ, ಅದನ್ನು ನೋಡ್ಬೋದು ಸರ್. ಸರಿ ಸರ್, ತುಂಬಾ ಧನ್ಯವಾದಗಳು ಸರ್. ನೀವೇನಾದ್ರೂ ಬೆಂಗಳೂರಿಂದ ಹಾಸನಕ್ಕೆ ಹೋಗ್ಬೇಕಾದ್ರೆ ಬೆಳ್ಳೂರು ಮುಖಾಂತರನೇ ಹೋಗ್ಬೇಕಾಗುತ್ತೆ. ಬೆಳ್ಳೂರು ಕ್ರಾಸ್ ಅಲ್ಲಿ ನಿಮ್ಗೆ ಸಮಯ ಇದ್ದು ಬೆಳ್ಳೂರಿಗೆ ಏನಾದ್ರು ಬಂದು ಮಾಧವರ ಸ್ವಾಮಿ ದೇವಸ್ಥಾನ ನೋಡಿದ್ರೆ ದಯವಿಟ್ಟು ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿರೋ ಈ ಕೋಡಿ ಮಾಧವರಾಯ ಸ್ವಾಮಿ ದೇವಸ್ಥಾನವನ್ನು ನೋಡೋದು ಮಾತ್ರ ಬರೀಬೇಡಿ. ಅರ್ಚಕರ ಮನೆ ಕೂಡ ದೇವಸ್ಥಾನದ ಮುಂಭಾಗದ ಊರೊಳಗಡೆ ಇದೆ. ನೀವು ಬಂದ್ರೆ ಅವರು ಖಂಡಿತ ಬಂದು ಇಲ್ಲಿ ತುಂಬಾ ಸಂತೋಷವಾಗಿ ದೇವಸ್ಥಾನವನ್ನ ನಿಮ್ಗೆ ತೋರಿಸಿ ದೇವರ ದರ್ಶನವನ್ನು ಕೂಡ ಮಾಡಿಸ್ತಾರೆ. ತುಂಬಾ ಧನ್ಯವಾದಗಳು ಈ ವಿಡಿಯೋನ ನೋಡೋದಕ್ಕೆ. ಮತ್ತೊಮ್ಮೆ ಈ ದೇವಸ್ಥಾನವನ್ನ ಎಲ್ಲರೂ ಬಂದು ನೋಡ್ಬೇಕಾಗಿ ವಿನಂತಿಸ್ಕೊಳ್ತಾ ನಿಮ್ಗೆ ನಮಸ್ಕಾರಗಳನ್ನ ಸಲ್ಲಿಸ್ತೇನೆ. ನಮಸ್ಕಾರ.